ಅರಣ್ಯ ಸಂಪತ್ತು ರಾಷ್ಟ್ರೀಯ ಸಂಪತ್ತು, ಕಾಡಿದ್ರೆ ನಾಡು, ಕಾಡು ಪ್ರಾಣಿಗಳಿದ್ದರೆ ನಾವು ನೀವು ಎಲ್ಲ. ಇಂಥ ಘೋಷಣೆಗಳು ಕೇಳೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಕರ್ನಾಟಕದಲ್ಲಿ ಹೇರಳವಾಗಿರುವಂಥ ಅರಣ್ಯ ಸಂಪತ್ತಿನ ರಕ್ಷಣೆಗಿರುವಂಥವ್ರು ಯಾರು? ಬನ್ನಿ ಒಂದು ಸಲ ಅವರನ್ನು ತೋರಿಸ್ತೀನಿ ನಾನು. ಸರ್, ಏನು ನಿಮ್ಮ ಹೆಸರು? ಕರಿಯ ಸರ್. ಕರಿಯವರು ಎಲ್ಲಿಯವರು ನೀವು? ನಾವು ಏನು ಹೆಸರು ಸರ್? ಎಷ್ಟು ವರ್ಷ ಆಯಿತು ಇಲ್ಲಿ ಕೆಲಸ ಮಾಡೋದು? 94ರಿಂದ ಐತೆ. ಏನು ಕೆಲಸ ಮಾಡ್ತೀರಿ? ಅದೇ ವಾಚರ್ ಕೆಲಸ ಸರ್. ವಾಚರ್. ಹಾಂ. ನಿಮಗೆ ಸಂಬಳ ಎಷ್ಟು ಬರುತ್ತೆ ತಿಂಗಳಿಗೆ? ಈಗ ಆಗ 250 ರೂಪಾಯಿ ಬರ್ತೀವಿ ಸರ್. ಈಗ 6,000 ರೂಪಾಯಿ ಬರ್ತದೆ ಸರ್. 6,000 ಒಂದು ತಿಂಗಳಿಗೆ? ಹಾಂ ಸರ್. ಈಗ ಹಾಂ. ಆಗ ಹಿಂದೆ ಸೇರಿದಾಗ ಬರೀ 250 ರೂಪಾಯಿ ಸರ್. ಬೇರೆ ಏನು ಸವಲತ್ತುಗಳು ಏನೇನು ಸಿಗುತ್ತೆ ಸರ್ಕಾರದಿಂದ? ಹಿಂದೆ ಏನಿಲ್ಲ ಸರ್, ಏನೂ ಇಲ್ಲ. ಅದೊಂದೇ ಬಿಟ್ಟ ಮೇಲೆ ಸಂಬಳ ಒಂದು ಬಿಟ್ಟ ಮೇಲೆ ಇನ್ನೂ ನಮಗೇನು ಸಿಗ್ತಾರೆ ಸರ್. ಈ ಕಾಡೊಳಗೆ ಹೋಗ್ತಿರಲ್ಲ, ಬೇಟೆಗಾರರು ಬರ್ತಾರೆ, ಪ್ರಾಣಿಗಳೆಲ್ಲ ಬರುತ್ತೆ, ನಿಮಗೂ ಪ್ರಾಣಕ್ಕೆ ಅಪಾಯ ಇರುತ್ತೆ. ಹೌದು ಸರ್. ಏನು ಆಯುಧ ಕೊಟ್ಟಿದೆ ಸರ್ಕಾರ ನಿಮಗೆ? ಏನಿಲ್ಲ ಸರ್, ಏನಿಲ್ಲ. ಇದು ಮಚ್ಚು ಮತ್ತು ಒಂದು ಕೋಲು. ಮಚ್ಚು ಕೋಲು ಇಟ್ಕೊಂಡು ನೀವು ನಮಗಿರೋದು. ಮೊನ್ನೆ ಬೆಂಕಿ ಬಿತ್ತಲ್ಲ ಇಲ್ಲಿ ನಾಗರಹೊಳೆಯಲ್ಲಿ, ಅದ್ರ ಬಗ್ಗೆ ಯಾರು ಮಾಡಿದ್ರು ಅಂತ ಮಾತಾಡ್ತಿರುವಾಗ ಈ ವಾಚರ್ಗಳು ಓಡಾಡೋಕ್ಕೆ ಬೀಟ್ ಮಾಡೋಕ್ಕೆ ಸರಳ ಆಗಲಿ ಅಂತ ತಾವೇ ಹಾಕತ್ತಾರೆ ಬೆಂಕಿ ಅಂತೆಲ್ಲ ಮಾತಾಡಿದರು ಕೆಲವೊಬ್ಬರು. ಅದು ಸುಮ್ಮನೆ ಹೇಳ್ಕೊತಾರೆ ಸರ್. ಅದು ನಾವು ಈಗ ನಮಗೆ ಅನ್ನ ಕೊಡೋದು, ನಾವೇ ಅದನ್ನ ಇದು ಮಾಡಿಬಿಟ್ರೆ ಸರ್, ಹಾಳು ಮಾಡಿಬಿಟ್ರೆ ನಮಗೆ ಅನ್ನ ಸಿಕ್ಕದೆ ಸರ್. ಸರ್, ನಿಮ್ಮ ಹೆಸರೇನು? ಗಣೇಶ್ ಅಂತೇಳಿ. ಗಣೇಶ್ವರ, ಎಷ್ಟು ವರ್ಷದಿಂದ ಕೆಲಸ? ನಾನು 88ರಿಂದ ಸರ್. 24 ವರ್ಷ ಆಯ್ತು ಸರ್ ಕೆಲಸ. 24 ವರ್ಷದಿಂದ ಕೆಲಸ ಮಾಡ್ತಿದ್ರಿ. ನಿಮ್ಗೆ ಯಾವತ್ತಾರು ಪರ್ಮನೆಂಟ್ ಆಗಬೇಕು, ಉಳಿದವ್ರಿಗೆ ಸಿಗೋ ಸವಲತ್ತುಗಳೆಲ್ಲ ನಿಮ್ಗೆ ಸಿಗಬೇಕು ಅಂತ ಏನು ಆಸೆ ಇಲ್ವಾ ಅಂತ? ವಿಷಯ ಇದೆ ಸರ್. ಕೋರ್ಟಿಗೆ ಹಾಕಿದ್ವಿ, ಎಲ್ಲ ಮಾಡಿದ್ವಿ, ಸಂಘ ಸಂಸ್ಥೆಗಳನ್ನೆಲ್ಲ ಇಟ್ಕೊಂಡಿದ್ವಿ. ಆದರೂ ಅದ್ರ ಬಗ್ಗೆ ಇನ್ನೂ ನಾಳೆ ಅಂತೇಳಿ ಮುಂದೆ ಹೋಯ್ತಾ ಇದೆ ಸರ್. ಇದು ಅರಣ್ಯವನ್ನು ಕಾಯೋದಕ್ಕೆ, ಅರಣ್ಯದಲ್ಲಿರುವಂಥ ವನ್ಯಜೀವಿಗಳನ್ನು ಕಾಯೋದಕ್ಕಿರುವಂಥ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಪರಿಸ್ಥಿತಿ. ಅವರಿಗೆ ಸಂಪೂರ್ಣವಾಗಿ ಸಮಾಧಾನಕರವಾದಂಥ ಸಂಬಳವೂ ಇಲ್ಲ, ಒಂದು ಕಡೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಇನ್ನೊಂದು ಕಡೆ ಅರಣ್ಯದಲ್ಲಿ ಬೀಳುವಂಥ ಬೆಂಕಿಯನ್ನು ನಿಯಂತ್ರಿಸೋದಕ್ಕೆ, ಬೇಟೆಗಾರರನ್ನು ನಿಯಂತ್ರಿಸೋದಕ್ಕೆ ಆಧುನಿಕ ಸಲಕರಣೆಗಳು, ತರಬೇತಿಗಳು ಇಂಥದ್ದು ಯಾವುದೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿರೋ ಅರಣ್ಯ ಇಲಾಖೆ ನಾವು ರಾಜ್ಯದಲ್ಲಿ ಹೇರಳವಾಗಿರುವಂಥ ಅರಣ್ಯ ಸಂಪತ್ತನ್ನು ರಕ್ಷಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇದೇ ನಿಜಕ್ಕೂ ದುರಂತ ಅನ್ನಿಸ್ತಾ ಇರೋದು. ವರ್ಷಗಳಿಂದ ದಿನಗೂಲಿ ಪಡೆದು ದುಡಿತಿರೋ ನೌಕರರ ಗೋಳಿದು. ಕೆಲವರಿಗೆ ವರ್ಷ ಪೂರ್ತಿ ಕೂಲಿಯಾದರೂ ಸಿಗುತ್ತೆ. ಈ ಸಲದ ಬೆಂಕಿಯನ್ನ ಮೊದಲು ಗುರುತಿಸಿದ ವಸಂತನಂಥ ಫೈರ್ ವಾಚರ್ಗೆ 2 ತಿಂಗಳು ಮಾತ್ರ ಕೆಲಸ. ಬೇಸಿಗೆ ಮುಗಿದ ನಂತರ ಈತ ಮತ್ತೆ ಕೊಡಗಿನ ಕಾಫಿ ಎಸ್ಟೇಟ್ಗಳಲ್ಲಿ ಅನ್ನ ಹುಡುಕಿಕೊಳ್ಳಬೇಕು. ಕಾಡಿನಲ್ಲಿ ಪಹರೆ ಕಾಯ್ತಿರುವಾಗ ಪ್ರಾಣಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡೋದಕ್ಕೂ ಅವಕಾಶ ಇಲ್ಲ. 16 ವರ್ಷಗಳಿಂದ ತಮ್ಮ ನೌಕರಿ ಖಾಯಂ ಮಾಡಿ ಅಂತ ಹೋರಾಡ್ತಿರೋ ಇವರು ಫ್ರಸ್ಟ್ರೇಷನ್ನಿಂದ ಕಾಡಿಗೆ ಬೆಂಕಿ ಇಡ್ತಾರೆ ಅನ್ನೋ ಆರೋಪಗಳೂ ಇವೆ. ಹಿಂದ್ಯಾವತ್ತಾದರೂ ಹಂಗಾಗಿತ್ತೋ ಏನೋ, ಈ ಸಲ ಮಾತ್ರ ಆ ಮಾತು ಶುದ್ಧ ಸುಳ್ಳು. ಕಾಡೇ ನಮ್ಮ ಅನ್ನ ಅಂತ ಅಮಾಯಕವಾಗಿ ಮಾತಾಡ್ತಾರೆ ಈ ಬಡಪಾಯಿಗಳು. ಹಿರಿಯ ಅಧಿಕಾರಿಗಳ ಜೊತೆ ಇವರಿಗೆ ಮನಸ್ತಾಪಗಳೇ ಇಲ್ಲ ಅಂತಲ್ಲ, ಇದ್ರೂ ತೀರಾ ಬೆಂಕಿ ಇಡೋ ಕೆಲಸಕ್ಕೆ ಕೈ ಹಾಕೋರಲ್ಲ ದಿನಗೂಲಿ ನೌಕರರು. ಈಗ ಈ ಎಪಿಸೋಡ್ ಮುಗಿಸೋ ಹಂತದಲ್ಲಿ ಇನ್ನೊಂದು ಮಾಹಿತಿ ಬರ್ತಿದೆ. ಅದು ಒನ್ಸ್ ಅಗೇನ್ VR ಸಿಂಗ್ರನ್ನ ಗುರಿಯಾಗಿಸಿಕೊಂಡಿರೋದು. ಪ್ರತಿ ವರ್ಷ ಜನವರಿ ಆರಂಭದಲ್ಲೇ ಫೈರ್ ವಾಚರ್ಗಳನ್ನು ದಿನಗೂಲಿ ಆಧಾರದ ಮೇಲೆ ನೇಮಿಸಿಕೊಳ್ತಿದ್ರು. ಆದರೆ ಈ ಸಲ ಜನವರಿಯಲ್ಲಿ ಕಾಡಿನ್ನೂ ಹಸಿರಾಗಿತ್ತು. ಎಲ್ಲಿ ಬೆಂಕಿ ಬೀಳೋ ಸಾಧ್ಯತೆ ಹೆಚ್ಚಾಗಿದೆಯೋ ಅಲ್ಲಿ ಮಾತ್ರ ಫೈರ್ ವಾಚರ್ಗಳನ್ನು ನೇಮಿಸಿಕೊಂಡು ಉಳಿದ ಜಾಗಗಳಲ್ಲಿ ನೇಮಿಸಿಕೊಳ್ಳದೆ ಸರ್ಕಾರದ ದುಡ್ಡು ಉಳಿಸೋ ನಿರ್ಧಾರ ಮಾಡಿದವರು ವಿಜಯ್ ರಂಜನ್ ಸಿಂಗ್. ಅದೇ ಸಿಟ್ಟಿಗೆ ಬೆಂಕಿ ಇಡಲಾಯಿತು ಅನ್ನೋ ಮಾತುಗಳು ಕೇಳಿಬರ್ತಿವೆ. ಈಗ ನಿಮಗೆ ಆಶ್ಚರ್ಯ ಆಗ್ತಿರಬಹುದು, ನಿಜಕ್ಕೂ ಒಬ್ಬ ಅಧಿಕಾರಿಯ ಸಿಟ್ಟಿಗೆ ಕಾಡಿಗೆ ಕಿಡಿ ಹಚ್ತಾರೆ ಅನ್ನೋದು ಸತ್ಯನಾ? ಅದಕ್ಕೆ ಈ ರಿಟೈರ್ಡ್ ರೇಂಜರ್ ಚಿನ್ನಪ್ಪನವರಿಗಿಂತ ಬೇರೆ ಉದಾಹರಣೆ ಬೇಕಿಲ್ಲ. 6.5 ಅಡಿಗೆ ಕೇವಲ 1 ಇಂಚು ಕಡಿಮೆ ಎತ್ತರದ ಪಕ್ಕಾ ಕೊಡವ ಮನುಷ್ಯ ಚಿನ್ನಪ್ಪ. ಈಗ ಮಂದಪ್ಪ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿರೋ ನಾಗರಹೊಳೆ ರೇಂಜ್ಗೆ 1992ರಲ್ಲಿ ಇವರಿದ್ರು. ಮಹಾನ್ ಖಡಕ್ಕು ಅಧಿಕಾರಿ. ಬೇಟೆಗಾರರು ಮರಗಳ್ಳರ ನಿದ್ದೆಗೆಡಿಸಿದ್ರು. ಅದೇ ಹೊತ್ತಿಗೆ ಒಂದು ಬೇಟೆಗಾರರ ಕುಟುಂಬದಲ್ಲಿ ಆಸ್ತಿ ಜಗಳ ಶುರುವಾಯಿತು.
ತಮ್ಮ ಅಣ್ಣನನ್ನ ಫೈರ್ ಮಾಡಿ ಕೊಂದು ಹೆಣನ ಕಾಡಿನಲ್ಲಿ ಎಸ್ದ. ನಂತರ ಬಂದು ರೇಂಜರ್ ಚಿನ್ನಪ್ಪ ನಮ್ಮಣ್ಣನ್ನ ಕೊಂದ ಅಂತ ಬೊಬ್ಬೆ ಹೊಡೆದು ಲಾರಿ ಗಟ್ಲೆ ಜನರನ್ನ ಕರಕೊಂಡು ಕಾಡಿಗೆ ನುಗ್ಗದ. ಕಂಡಲ್ಲಿ ಬೆಂಕಿ ಇಡಲಾಯಿತು. ಅದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಕಾಡ್ಗಿಚ್ಚು. ಅದರಲ್ಲಿ ಚಿನ್ನಪ್ಪನವರ ಹೊಸ ಮನೆ ಕೂಡ ಬೂದಿಯಾಗಿತ್ತು. ಆವತ್ತು ಬೇಸತ್ತು ರಾಜೀನಾಮೆ ಕೊಟ್ಟು ಇಲಾಖೆಯಿಂದ ಹೊರಬಂದ ಚಿನ್ನಪ್ಪ ನಂತರ ತಮ್ಮನ್ನ ತಾವು ತೊಡಗಿಸಿಕೊಂಡದ್ದು ಪರಿಸರ ಪರ ಹೋರಾಟಗಳಲ್ಲಿ. ನಾಗರಹೊಳೆ ಕಾಡಿನಲ್ಲಿ ಒಂದು ಹುಲ್ಲು ಕಡ್ಡಿ ನಲುಗಿದರೂ ಈ ವೃದ್ಧ ಜೀವ ಕನಲತ್ತೆ. ಅಂಥದ್ರಲ್ಲಿ ಬೆಂಕಿ ಬಿದ್ದು 1300 ಎಕರೆ ಕಾಡು ಸುಟ್ಟು ಹೋದಾಗ ಇವರಿಗೆ ಹೆಂಗಾಗಿರಬೇಡ? ಕಾಡಿಗೆ ಬೆಂಕಿ ಬೀಳುವುದಕ್ಕೂ ಸಿಟಿಯಲ್ಲಿ ಯಾವುದೋ ಬೆಂಕಿ ಆಗೋದಕ್ಕೂ ಅದಕ್ಕೆ ರೀಸನ್ ಇದೆ. ಯಾವುದೋ ಶಾರ್ಟ್ ಸರ್ಕ್ಯೂಟ್ ಆಯ್ತಂತಲೋ ಅದಾಯಿತು ಇದಾಯ್ತಂತ. ಕಾಡಿಗೆ ಬೆಂಕಿ ಬೀಳೋದು ಡೆಲಿಬರೇಟಾಗಿ ಯಾರೋ ಹಾಕೋದು. ಒಂದು ಸಿಟಿಯಲ್ಲಿ ಒಂದು ಬಿಲ್ಡಿಂಗ್ ಹೋಗಿಬಿಟ್ರೆ ಒಂದು ಬಿಲ್ಡಿಂಗ್ ಕಟ್ಬೋದು. ಕಾಡು ಒಂದು ಸಲ ಬೆಂದು ಹೋದರೆ ನೀವು ಅದನ್ನು ಕಟ್ಟಲಿಕ್ಕೆ ಆಗ್ತದ? ಒಂದು ಮರ ಹೋದರೆ ನೀವು ಅದನ್ನು ಒಂದು ಮರ ನೀವು ಕೊಡ್ತೀರಾ ನಮಗೆ? ಹಾಗೆ ಪ್ರತಿಯೊಂದು ಅಲ್ಲಿರುವ ಇನ್ಕ್ಲೂಡಿಂಗ್ ಇನ್ಸೆಕ್ಟ್ಸ್ ಅದರದ್ದೇ ರೋಲ್ ಇದೆ ಎಕಲಾಜಿಕಲ್ ಇದರಲ್ಲಿ. ಅದನ್ನು ನೀವೇನಾದರೂ ಪುನಃ ಸಂಪಾದನೆ ಮಾಡಲಿಕ್ಕಾಗ್ತದ ಅಂತ. ನೀವು ಬಾಕಿಯೆಲ್ಲ ಬಿಟ್ಟುಬಿಡಿ, ಮೆಗಾ ಆ್ಯನಿಮಲ್ಸ್, ಎಲಿಫೆಂಟ್ ಇರ್ಬೋದು, ಟೈಗರ್ ಇರ್ಬೋದು, ಯು ಫರ್ಗೆಟ್ ಅಬೌಟ್ ದ್ಯಾಟ್. ನೀವು ಸಣ್ಣ ಕ್ಷುದ್ರ ಜೀವಿಗಳಂತ ಹೇಳ್ತೇವೆ ನಾವು, ಇನ್ಸೆಕ್ಟ್, ಆ್ಯಂಡ್ಸ್, ಅದರದ್ದೇ ಕಂಡಬಟ್ಟ ರೋಲ್ ಇದೆ. ಅದನ್ನೆಲ್ಲ ನಾವು ಯೋಚನೆಯೇ ಮಾಡೋದಿಲ್ಲ. ಅದು ಎಷ್ಟೋ ವರ್ಷದಿಂದ ಬಿಲ್ಡ್ ಆಗಿರ್ತದೆ. ನೀವು ಆ ಹೋಲ್ ಇದನ್ನೇ ಸುಟ್ಟು ಬಿಡ್ತೀರಲ್ಲ, ಹೋಲ್ ಸಿಸ್ಟಮನ್ನೇ ಸುಟ್ಟು ಬಿಡ್ತೀರಲ್ಲ. ಈ ಕಾಳಜಿ ಯಾರೊಬ್ಬರಿಗೂ ಕಾಣಿಸ್ತಿಲ್ಲ. ವಿಚಿತ್ರ ಅಂದ್ರೆ ಸುಟ್ಟ ಕಾಡಿನ ಭೇಟಿಗೆ ಬಂದಿದ್ದ ಅರಣ್ಯ ಮಂತ್ರಿಗಳನ್ನ 5 ವರ್ಷಗಳಲ್ಲಿ ಇಲ್ಲಿ ಮೊದಲಿದ್ದಂಗೆ ಕಾಡು ಬೆಳೆಸಬಹುದು ಅಂತ ಅಷ್ಟು ಅಧಿಕಾರಿಗಳು ಸೇರಿ ನಂಬಿಸ್ಬಿಟ್ರು. ಅದನ್ನ CP ಯೋಗೀಶ್ವರ್ ನಂಬಿಯೂ ಬಿಟ್ರು. ಕನಿಷ್ಠ 20 ವರ್ಷಗಳ ನಿರಂತರ ಪ್ರಯತ್ನ ಮಾತ್ರ ಇಲ್ಲಿ ತಕ್ಕ ಮಟ್ಟಿಗೆ ತೇಪೆ ಹಚ್ಚಬಲ್ಲದು. ಅಷ್ಟರಲ್ಲಿ ಇನ್ಯಾವ ಕಾಡು ಭಸ್ಮವಾಗಿರ್ತದೋ ಯಾವನಿಗೆ ಗೊತ್ತು. ಇದಾಗಿತ್ತು ಕಾಡಿನ ಬೆಂಕಿ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಗಿಸಿದ ನಂತರ ಕೂಡ ನನಗೆ ಮತ್ತೆ ನೆನಪಾಗ್ತಾ ಇರೋದು ರಿಟೈರ್ಡ್ RFO ಚಿನ್ನಪ್ಪ ಅವ್ರು ಹೇಳಿದಂಥ ಮಾತುಗಳು. ಮನೆಗೆ ಬೆಂಕಿ ಬಿದ್ದರೆ ಮತ್ತೆ ಮನೆ ಕಟ್ಕೊಳ್ಬಹುದು, ಬೀದಿಗೆ ಬೆಂಕಿ ಬಿದ್ದರೆ ಅದನ್ನು ಮತ್ತೆ ಕಟ್ಕೊಳ್ಬಹುದು. ಬೆಂಕಿ ಬಿದ್ದು ಊರೇ ಸುಟ್ಟು ಬೂದಿಯಾದರೂ ಕೂಡ ಅದನ್ನು ಮತ್ತೆ ಕಟ್ಟಿ ನಿಲ್ಲಿಸಬಲ್ಲ ತಾಕತ್ತು ಮನುಷ್ಯನಿಗಿದೆ. ಆದರೆ ಕಾಡಿಗೆ ಬೆಂಕಿ ಬಿದ್ದರೆ 10 ವರ್ಷಗಳ ಕಾಲ ಇಲ್ಲಿ ಬೆಳೆದಂಥ ಮರಗಿಡಗಳು ಸುಟ್ಟು ಹೋದರೆ, ಅಲ್ಲಿನ ಜೀವ ವೈವಿಧ್ಯತೆ ಬೆಂಕಿಗೆ ಆಹುತಿಯಾದರೆ ಅದನ್ನು ಮತ್ತೆ ಕಟ್ಟಿ ನಿಲ್ಲಿಸುವಂಥ ತಾಕತ್ತು ಮನುಷ್ಯನಿಗಿಲ್ಲ. ಇದನ್ನು ನೆನಪಿಟ್ಕೊಂಡಾದರೂ ಇನ್ನು ಮುಂದೆ ಈ ರೀತಿಯಾದಂಥ ಕಾಡ್ಗಿಚ್ಚುಗಳು ಸಂಭವಿಸದಂತೆ ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ.